ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ನಿಮ್ಮ ಯೋಗ್ಯತೆಗೆ ಬೆಂಗಳೂರಲ್ಲಿ ಗುಂಡಿ ಮುಚ್ಚೋಕಾಗ್ತಾ ಇಲ್ಲ, 3 ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸ್ತೇವೆ ಅಂತಾರೆ. ಯಾವ ರೀತಿ ಯೋಜನೆಯನ್ನ ಪೂರ್ಣಗೊಳಿಸ್ತೀರಾ? ರೈತರ ಪರಿಸ್ಥಿತಿ ಏನಾಗಬೇಕು? ಎಲ್ಲರೂ ಸಣ್ಣ ರೈತರೇ ಇರೋದು. ರಿಯಲ್ ಎಸ್ಟೇಟ್ ನಡೆಸೋಕೆ ಈ ಎಲ್ಲಾ ದಂಧೆ ಮಾಡ್ತಿದ್ದಾರೆ. HDK ದೆಹಲಿಗೆ ಹೋದಾಕ್ಷಣ ಜೆಡಿಎಸ್ ಕಥೆ ಮುಗಿತು ಅನ್ಕೊಂಡಿದ್ದಾರೆ. ರೈತರು ಒಂದು ಸಣ್ಣ ಜಾಗವನ್ನು ಬಿಟ್ಕೊಡೋದು ಬೇಡ. ಪಾಪ DCM ಬೆಂಗಳೂರಿನ ಗುಂಡಿ ಮುಚ್ಚುವ ಬಗ್ಗೆ ಯೋಚಿಸ್ತಾರೆ. ಆದ್ರೆ ಇಲ್ಲಿರುವ 4 ಕಾಂಗ್ರೆಸ್ ಶಾಸಕರು ಏನ್ ಮಾಡ್ತಾರೆ? ಒಳ್ಳೆಯವರಿಗೆ ಮತ ಹಾಕ್ತಿರೋ ರಾಕ್ಷಸರಿಗೆ ಹಾಕ್ತಿರೋ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇನ್ನು ನಿಮ್ಮ ಯೋಗ್ಯತೆಗೆ ಬೆಂಗಳೂರಲ್ಲಿ ಗುಂಡಿ ಮುಚ್ಚೋಕೆ ಆಗ್ತಾ ಇಲ್ಲ, ಎಷ್ಟೆಲ್ಲ ಗುಂಡಿಗಳು ಬಿದ್ದಿದ್ದಾವೆ, ಅದನ್ನ ಮುಚ್ಚೋ ಕೆಲಸವನ್ನ ಮೊದಲು ಮಾಡಿ, ಅದು ಮುಚ್ಚೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ರೈತರ ಪರಿಸ್ಥಿತಿ ಏನಾಗಬೇಕು? 3 ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸ್ತೀನಿ ಅಂತ ಹೇಳ್ತಿರಲ್ಲ, ರೈತರ ಕತೆ ಏನಾಗಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಆದ್ರೆ ಇವತ್ತು ಅಧಿಕಾರದ ಮದ ಇವತ್ತು ಯಾವ ಹಂತಕ್ಕೆ ಇವತ್ತು ಈ ರಾಜ್ಯದ ನೀವು ಬೆಳೆಸಿರ್ತಕ್ಕಂಥವ್ರೆ ಉಪಮುಖ್ಯಮಂತ್ರಿಗಳು ಪಾಪ ಬರ್ತಾರೆ, ರೈತರ ಜೊತೆ ಮಾತನಾಡ್ತಕ್ಕಂಥದ್ದೇನ್ರಿ ಮಾತುಗಳದು. ಉಪಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನ ನಿಮ್ಗೆ ಹೇಳ್ತೇನೆ, ಇವತ್ತು ಪಾಪ ನಿಂತ್ಕೊಂಡು ರೈತರ ವಿರುದ್ಧ ಒಂದು ತೊಡೆ ಕಟ್ತಾ ಇದೀರಲ್ಲ, ಆ ತೊಡೆ ಕಟ್ಟತಕ್ಕಂಥ ಶಕ್ತಿಯ ಸಾಮರ್ಥ್ಯ ಕೊಟ್ಟಂತವ್ರು ಯಾರ್ರಿ ನಿಮ್ಗೆ? ಇದೇ ರೈತರು ಕಂಡ್ರಿ. ಬಹಳ ದಿನ ನೀವು ತೊಡೆ ತಟ್ಟಕ್ಕಾಗಲ್ಲ. ಮುಂದೊಂದು ದಿನ ಇವತ್ತೇನು ಇದೇ ತೊಡೆ ತಟ್ತಾ ಇದೀರಿ, ನಿಮ್ ತೊಡೆ ಮುರಿತಕ್ಕಂಥ ದಿನಾನು ಬಹಳ ದೂರ ಇಲ್ಲ. ಇದೇ ರೈತರು ನಿಮ್ಮ ತೊಡೆಯನ್ನು ಮುರಿದು ಮನೆ ಕಳಿಸ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಓಹೋ ಹೇಳ್ತಾರೆ, ಏನ್ ಮಕ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದಂತೆ ನೀವ್ ಯಾರು ನನ್ಗೆ ಗೊತ್ತಿದೆ. ಇವಾಗ ಏನ್ ಈ ಪ್ರಾಜೆಕ್ಟ್ ಮಾಡಕ್ಕೆ ಪಾಪ ಬಹಳ ವೇಗದಿಂದ ಹೊರಟು ಬಿಟ್ಟಿದ್ದೀರಲ್ಲ, ಯಾರಿಗೋಸ್ಕರ ಮಾಡ್ತಾ ಇದೀರಿ ಈ ಯೋಜನೆನ? GBIT GBDA ಮೂಲಕ GBIT ಪಾಪ 2000 ಎಕರೆಯಲ್ಲಿ ಅದೆಂತದೋ AICT ಮಾಡ್ತೀನಿ ಅಂತೀರಲ್ಲ ಸ್ವಾಮಿ. ಕಳೆದ 6 ತಿಂಗಳು 1 ವರ್ಷ 2.5 ವರ್ಷದಿಂದ ಆ ಬೆಂಗಳೂರು ನಗರದಲ್ಲಿ ಬಹುಶಃ ನೀವೆಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ನೋಡಿದ್ರೆ ಏನೋ, ನಿಮ್ ಯೋಗ್ಯತೆಗೆ ಗುಂಡಿ ಮುಚ್ಚಕ್ ನಿಮ್ಮ ಹತ್ರ ದುಡ್ಡಿಲ್ಲ ಈ ಸರ್ಕಾರದಲ್ಲಿ. ನಮ್ ತಾಯಂದ್ರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಕಣ್ರವ, ಅದೆಂತದೋ 5 ಗ್ಯಾರಂಟಿ ಅಂತ ಹೇಳ್ತಾರೆ. ನಾವು ಗ್ಯಾರಂಟಿಗಳನ್ನ ವಿರೋಧ ಮಾಡ್ತಾ ಇಲ್ಲ ಕಣವ. ಆದ್ರೆ ನಿಮಗೆ ಸರ್ಕಾರ ಏನ್ ಹೇಳಿತ್ತು? ಅವರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳದಂತ 1000ಕ್ಕೂ ಹೆಚ್ಚು ದಿನ ರೈತರು ಹೋರಾಟ ಮಾಡಿದ್ರು. ಇದು 1 ದಿನದ 2 ದಿನದ ಹೋರಾಟ ಆಗ್ಲಿಕ್ಕೆ ಆಗೋದಿಲ್ಲ. ಇವರು ಅಷ್ಟು ಸುಲಭವಾಗಿ ರಾಕ್ಷಸರು ನಿಮಗೆ ಬಗ್ಗದಿಲ್ಲ. ಇವ್ರನ್ನ ಬಡಿದು ಬಗ್ಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಇಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ರೈತರಿಗೆ, ನಮ್ಮ ರೈತ ಹೆಣ್ಮಕ್ಳಿಗೆ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು 1 ಇಂಚ್ ಭೂಮಿನೂ ಕೂಡ ಇವತ್ತು ಆಗ್ತಕ್ಕಂಥದಕ್ಕೆ ಇವತ್ತು ಏನು ರಾಕ್ಷಸಗಳ ಕೈ ಹಾಕಿದ್ದಾರೆ, ಇದು ನಾವು ಕೈ ಕಟ್ಟೆ ಹಾಕೊಂಡು ಇವತ್ತು ನಾವು ಕೂತ್ಕೊಳ್ತಕ್ಕಂಥವ್ರಲ್ಲ, ರೈತರ ಮಕ್ಕಳು ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಸವಾಲಿನ ಮೂಲಕ ಇವತ್ತು ಇದನ್ನ ಸಾಬೀತು ಮಾಡತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತ. ಆದ್ರೆ ಇವತ್ತು